ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿ ಗೆದ್ದಿದೆ. 5ಕ್ಕೆ 5 ಜನ ಭರ್ಜರಿ ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ ಪ್ರತಿಪಕ್ಷಗಳಿಂದ ಬರೋಬ್ಬರಿ 11 ಮತಗಳು ಹೆಚ್ಚುವರಿಯಾಗಿ ಸಿಕ್ಕಿರುವಂಥದ್ದು. ಇನ್ನು ಮೇಲ್ಮನೆ ಮತದಾನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಿಂದಲೇ ಅಡ್ಡ ಮತದಾನಗಳು ನಡೆದಿದ್ದಾವೆ. ಈಗ ಕ್ರಾಸ್ ವೋಟ್ ಮಾಡಿದವರ ಮೇಲೆ ಶಿಸ್ತು ಕ್ರಮಕ್ಕೆ ವೇದಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಆದರೂ ಬಿಜೆಪಿ ಇಬ್ಬರು ಗೆದ್ದಿದ್ದಾರೆ. ಮೇಕೆದಾಟು ಯೋಜನೆಗೆ ವಿಜಯ್ ಸರ್ಕಾರ ಅಡ್ಡಗಾಲು ಹಾಕಿದೆ, ಹೋರಾಟ ಮಾಡ್ತೀವಿ ಅಂತ ಗವರ್ನರ್ ಭಾಷಣದಲ್ಲಿ ಉಲ್ಲೇಖ ಮಾಡಿಸಿದ್ದಾರೆ. ಇದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ನಾಜೂಕಿನ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಬರೋಬ್ಬರಿ 11 ದಿನಗಳ ಇರಾನ್ ಅಮೆರಿಕ ಯುದ್ಧ ಕೊನೆಯಾಗಿದೆ. 14 ಶಾಂತಿ ಒಪ್ಪಂದಗಳಿಗೆ 2 ದೇಶದ ನಾಯಕರು ಸಹಿ ಹಾಕಿದ್ದಾರೆ. ಇನ್ನೊಂದೆಡೆ ಕಚ್ಚಾ ತೈಲ ಬೆಲೆಯೂ ದಿಢೀರಂತ ಇಳಿಕೆಯಾಗಿದೆ. ಹಾಗೆಯೇ ಆಮ್ ಆದ್ಮಿ ಇಬ್ಬಾಗ ಆಯಿತು, ಟಿಎಂಸಿ ಇಬ್ಬಾಗ ಆಯಿತು. ಈಗ ಉದ್ಧವ್ ಶಿವಸೇನೆಯ 6 ಸಂಸದರು ಪಕ್ಷಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಸಮಾಜವಾದಿ ಪಕ್ಷದ ಸಂಸದರು ಪಕ್ಷ ಒಡೆಯೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥ ಆರೋಪಗಳಿವೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಗೆ ನಡೆದಂತಹ ಮತದಾನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಬಂಡಾಯ, ಭಿನ್ನಮತ, ಅಸಮಾಧಾನ, ಆಕ್ರೋಶ, ಅಸಹನೆ ಇವೆಲ್ಲವೂ ಕೂಡ ಇರುವಂಥದ್ದು ಸಾಬೀತಾಗಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬಿಜೆಪಿ ಮತ್ತು ಜೆಡಿಎಸ್ನ ಬರೋಬ್ಬರಿ 11 ಶಾಸಕರು ಮತ ಹಾಕಿದ್ದಾರೆ ಮತ್ತು ಇನ್ನೊಬ್ಬ ಶಾಸಕ ತನ್ನ ಮತವನ್ನು ಅಸಿಂಧು ಮಾಡಿಸ್ಕೊಂಡಿದ್ದಾರೆ. ಪರಿಷತ್ ಚುನಾವಣೆಯ ಬಗ್ಗೆ, ಮತದಾನದ ಬಗ್ಗೆ ಬಿಜೆಪಿಯವರು ಟ್ರೈನಿಂಗ್ ಕೂಡ ಕೊಟ್ಟಿದ್ದರು. ಹಾಗಿದ್ರೂ ಬಿಜೆಪಿಯ ಒಬ್ಬ ಶಾಸಕರ ವೋಟು ರಿಜೆಕ್ಟ್ ಆಗುವಂತೆ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಡಿ ಕೆ ಶಿವಕುಮಾರ್ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನು ಟಾರ್ಗೆಟ್ ಮಾಡಿದರು. ಸಿಎಂ ಆದ ದಿನವೇ ಕನಕಪುರದ ರೋಡ್ ಶೋ ವೇಳೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ನನ್ನ ಮನೆ ಬಾಗಿಲು ತೆರೆದಿರುತ್ತೆ, ಯಾವಾಗ ಬೇಕಿದ್ರೂ ಬರಬಹುದು ಅಂತ ಹೇಳಿದರು. ಇವತ್ತು ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತು ನಿಜವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಷ್ಟೇ ಪ್ರಯತ್ನ ಪಟ್ಟರೂ ಅಡ್ಡ ಮತದಾನವನ್ನು ತಪ್ಪಿಸೋದಕ್ಕೆ ಆಗಿಲ್ಲ. ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಕಮಲದಳದ 11 ಶಾಸಕರು ಮತ ಹಾಕಿದ್ದಾರೆ. ಜೊತೆಗೆ ಬಿಜೆಪಿಯ ಒಬ್ಬ ಶಾಸಕರ ಮತ ಅಸಿಂಧುವಾಗಿದೆ. ಅಲ್ಲಿಗೆ ಕಾಂಗ್ರೆಸ್ಗೆ ವಿರೋಧ ಪಕ್ಷದ 12 ಜನ ಶಾಸಕರು ಬೆಂಬಲ ಕೊಟ್ಟಂತಾಗಿದ್ದು, ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ನಿರೀಕ್ಷೆಗೂ ಮೀರಿದ ಲೀಡ್ನೊಂದಿಗೆ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ಗೆ ಈಗ ಪಂಚ ಗೆಲುವು. ಬಿ ಕೆ ಹರಿಪ್ರಸಾದ್ ಅವರು 30 ಮತಗಳನ್ನು ಪಡೆದು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಹಾಗೆಯೇ ಬಿ ಎಸ್ ಶಿವಣ್ಣ 30 ಮತಗಳನ್ನು ಪಡೆದು ಗೆದ್ದಿದ್ದಾರೆ. ತಿಪ್ಪಣ್ಣಪ್ಪ ಕಮಕನೂರ್ 30 ಮತಗಳನ್ನು ಪಡೆದು ಜಯ ಸಾಧಿಸಿದ್ದಾರೆ. ಪಿ ವಿ ಮೋಹನ್ ಅವರಿಗೆ 29 ಮತಗಳು ಸಿಕ್ಕಿವೆ. ವಿನಯ್ ಕಾರ್ತಿಕ್ ಬರೋಬ್ಬರಿ 32 ಮತಗಳಿಂದ ಗೆದ್ದಿದ್ದಾರೆ. ಅವರು 5ನೇ ಅಭ್ಯರ್ಥಿ. ಅಲ್ಲಿಗೆ ಕಾಂಗ್ರೆಸ್ 5ಕ್ಕೆ 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಕೈಯ ಕಾಂಗ್ರೆಸ್ನವರ ಸಿಂಬಲ್ ಇರುವಂಥದ್ದು ಹಸ್ತ. ಆ ಹಸ್ತದ 5 ಬೆರಳುಗಳ ರೀತಿಯಲ್ಲಿ 5ಕ್ಕೆ 5 ಸೀಟ್ಗಳು ಕೂಡ ಈಗ ಬಂದಾಗಿದೆ. JDS ಇಂದನೂ ಆಗಿದೆ, ಬಿಜೆಪಿಯಿಂದನೂ ಆಗಿದೆ. ಅದಿನ್ನೂ ಅದೆಲ್ಲ ಲೆಕ್ಕ ಅವರೇ ಕೊಡಬೇಕು. ಬಟ್ ಬಿಜೆಪಿ ಕೂಡ ಪಾರ್ಟಿ ವಿತ್ ಡಿಫರೆನ್ಸ್ ಕೂಡ ಅವರು ಕ್ರಾಸ್ ಔಟ್ ಮಾಡಿದ್ದಾರೆ, ದಳದವರು ಕ್ರಾಸ್ ಔಟ್ ಮಾಡಿದ್ದಾರೆ. ನಮ್ಮ 5 ಅಭ್ಯರ್ಥಿಗಳು ನಾವು ಗೆದ್ದಿದ್ದೀವಿ. ಎಲ್ಲರೂ ಮೋಸ್ಟ್ಲಿ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ. ಎಷ್ಟು ವೋಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅಂದ್ಕೊಂಡಿದ್ದು. ನಮ್ಮ ಇದು ಸೇರಿ ಯಾವುದು ನಮ್ಮ ಎರಡನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದರೆ 2 ಪಕ್ಷದಿಂದ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಜೊತೆಗೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ ಬಿಜೆಪಿಯ ಲಿಂಗರಾಜ್ ಅವ್ರ ಪಾಟೀಲ್ರಿಗೆ ಅಗತ್ಯ ಇರಬೇಕಾಗಿದ್ದಂತಹ 28 ಮತಗಳಿಂದ 1 ಕಡಿಮೆ ಅಂಕ ಬಂದಿದೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ, ಕೇವಲ 14 ಮತಗಳೊಂದಿಗೆ. ಕಮಲದಳದ ಸೋಲು ಗೆಲುವನ್ನು ನಾವು ಗಮನಿಸಬೇಕು. ರಘು ಕೌಟಿಲ್ಯ ಅವರಿಗೆ 30 ಮತಗಳು ಅಲಾಟ್ ಆಗಿದ್ವು, ಅವರಿಗೆ ಬಂದಂಥದ್ದು 29 ಮತಗಳು ಮಾತ್ರ. ಅವರಿಗೆ ಬರಬೇಕಾಗಿದ್ದಂತಹ 1 ಮತ ಅಸಿಂಧುಗೊಂಡಿದೆ. ಲಿಂಗರಾಜ್ ಪಾಟೀಲ್ರವರಿಗೆ ಕೇವಲ 27 ಮತಗಳು ಮಾತ್ರ ಬಂದಿದ್ದಾವೆ. ಅವರು ಗೆದ್ದಿದ್ದಾರೆ ನಿಜ, ಆದರೆ 3 ವೋಟ್ಗಳು ಅವರ ಕೈ ತಪ್ಪಿ ಹೋಗಿವೆ. ಇದರ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರಿಗೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇನ್ನು ಗೋವಿಂದರಾಜ್ ಅವರಿಗೆ ಆ್ಯಕ್ಚುಲಿ 22 ಮತಗಳು ಬರಬೇಕಾಗಿತ್ತು, ಅವರಿಗೆ ಬಂದಿರುವಂಥದ್ದು ಕೇವಲ 14 ಮತಗಳು ಮಾತ್ರ. 14 ಮತಗಳು ಬರೋದ್ರ ಮೂಲಕ ಅವರ ಪಕ್ಷದ 18 ಶಾಸಕರು ಕೂಡ ಅವರಿಗೆ ವೋಟ್ ಹಾಕಿಲ್ಲ. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗೋದಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿದ್ದರು. ಆದರೆ 2 ಪಕ್ಷಕ್ಕೂ
ಅವರದ್ದೇ ಪಕ್ಷದ ಶಾಸಕರು ಭರ್ಜರಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಜೈಕಾರವನ್ನು ಹಾಕಿದ್ದಾರೆ. ಕಾಂಗ್ರೆಸ್ನ ವೋಟ್ ಲೆಕ್ಕಾಚಾರವನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ಗೆ ಇದ್ದಂತಹ ಒಟ್ಟು ಮತಗಳು ಇವತ್ತು ಬೆಳಗ್ಗೆ 9 ಗಂಟೆಗಿಂತ ಮುಂಚಿತವಾಗಿ ಅವರ ಜೊತೆಗಿದ್ದಂಥ ಅಧಿಕೃತವಾಗಿದ್ದಂತಹ ಮತಗಳು ಇವು 135 ಅವರ ಶಾಸಕರು, 3 ಮಂದಿ ಅವರ ಜೊತೆಗೆ ಇರತಕ್ಕಂತಹ ಪಕ್ಷೇತರ ಶಾಸಕರು ಹಾಗೂ 2 ಬಿಜೆಪಿಯಿಂದ ಉಚ್ಚಾಟಿತಗೊಂಡು ಕಾಂಗ್ರೆಸ್ನವರ ಜೊತೆಗೆ ಓಡಾಡ್ತಾ ಇರುವಂತಹ ಶಾಸಕರು, ಇವರೆಲ್ಲರೂ ಕೂಡ ಸೇರಿದಾಗ ಒಟ್ಟು 140 ಮತಗಳು ಇವತ್ತು ಬೆಳಗ್ಗೆ 9 ಗಂಟೆಯವರೆಗೆ, ಅಂದರೆ ಮತದಾನ ಪೂರ್ವದಲ್ಲಿ ಅವರ ಹತ್ರ ಇದ್ದಂತಹ ಮತಗಳು. ಮತದಾನ ಮುಗಿದ ಮೇಲೆ ಅವರಿಗೆ ಬಂದಂತಹ ಮತಗಳು, ಕಾಂಗ್ರೆಸ್ ಪಡೆದಿರುವಂತಹ ಒಟ್ಟು ಮತಗಳು 151 ಮತಗಳು, 151 ವೋಟ್ಗಳು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಸೇರಿ ಗಳಿಸಿರ್ತಕ್ಕಂತಹ ಒಟ್ಟು ಶಾಸಕರ ಬೆಂಬಲ 151 ಶಾಸಕರ ಬೆಂಬಲವನ್ನು ಪಡ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಸಿಕ್ಕಿರುವಂಥದ್ದು 11 ಮತಗಳು. 11 ಮತಗಳು ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ರಾಜ್ಯದಲ್ಲಿ ಸಿಕ್ಕಿದ್ದಾವೆ ಮತ್ತು 1 ಮತ ಅಸಿಂಧು ಅಂತೇಳಿ ಘೋಷಣೆಯಾಗಿದೆ. ಅಲ್ಲಿಗೆ ಒಟ್ಟು 152 ಮತಗಳಾಯಿತು. 12 ಮತಗಳು ಕ್ರಾಸ್ ವೋಟ್ ಆಗಿರುವಂಥದ್ದು ಸ್ಪಷ್ಟ ಇದೆ. ಬಿಜೆಪಿಯ ವೋಟ್ ಲೆಕ್ಕಾಚಾರವನ್ನು ನೋಡಬೇಕು. ಬಿಜೆಪಿಯವರ ಬಳಿಯಲ್ಲಿದ್ದಂಥದ್ದು 62 ಶಾಸಕರು. ಅವರು ಆಲ್ರೆಡಿ ತಮ್ಮ 3 ಶಾಸಕರನ್ನು ಉಚ್ಚಾಟನೆ ಮಾಡ್ಕೊಂಡಿದ್ರು. 62 ಶಾಸಕರು ಅವರ ಬಳಿಯಲ್ಲಿದ್ದರು. ಆ ಉಚ್ಚಾಟನೆ ಮಾಡಿರ್ತಕ್ಕಂತಹ ಶಾಸಕರಲ್ಲಿ ಬಸನಗೌಡ ಪಾಟೀಲರು ಬಿಜೆಪಿಯವರ ಜೊತೆಗೇ ಓಡಾಡ್ತಾ ಇದ್ರು. ಹಾಗೆಯೇ ಜನಾರ್ದನ ರೆಡ್ಡಿಯವರು ಕೂಡ ಬಿಜೆಪಿಗೆ ಆಲ್ರೆಡಿ ಅವರು ಜಾಯ್ನ್ ಆಗಿದ್ದಾರೆ. ಹೀಗಾಗಿ ಒಟ್ಟು 64 ಶಾಸಕರ ಬಲ ಇವತ್ತು ವೋಟ್ ಹಾಕೋದಕ್ಕಿಂತ ಮುಂಚಿತವಾಗಿ ಬಿಜೆಪಿಯವರ ಪಟ್ಟಿಯಲ್ಲಿದ್ವು. ಆದರೆ ಬಿಜೆಪಿ ಪಡೆದಿರ್ತಕ್ಕಂಥ ಸ್ವಂತ ಬಲದಲ್ಲಿ ಸ್ವಂತ ಅವರ ಪಕ್ಷದ ಅಭ್ಯರ್ಥಿಗಳಿಗೆ ಅವರು ಪಡ್ಕೊಂಡಿರ್ತಕ್ಕಂಥ ವೋಟ್ಗಳು ಕೇವಲ 56 ಮತಗಳು. ಆ್ಯಕ್ಚುಲಿ ಅವರು ಅಲಾಟ್ ಮಾಡ್ಕೊಂಡಿದ್ದಂಥದ್ದು 60 ವೋಟ್ಗಳನ್ನು ಅಲಾಟ್ ಮಾಡ್ಕೊಂಡಿದ್ರು. ಗಳಿಸಿದ್ದು ಕೇವಲ 56 ಮತಗಳನ್ನು ಮಾತ್ರ. ಬಿಜೆಪಿಯ 4+4 ಯಾವುದು 4 ಅಂದರೆ ಅವರಿಗೆ ಬರಬೇಕಾಗಿದ್ದ 60ರಲ್ಲಿ 56 ಬಂದಿದೆ, ಅಲ್ಲಿ 4 ಹೋಯಿತು. +4 ಯಾವುದು ಅಂದರೆ JDSಗೆ ಹೋಗಬೇಕಾಗಿದ್ದಂಥ 4 ಮತಗಳು. ಈ 4 ಮತಗಳು ಕೂಡ ಅಡ್ಡ ಮತದಾನದ ಮೂಲಕವಾಗಿ ಬೇರೆ ಕಡೆಗೆ ಹೋಗಿದ್ದಾವೆ ಅಥವಾ ಕಾಂಗ್ರೆಸ್ ಕಡೆಗೆ ಹೋಗಿದ್ದಾವೆ. JDSನ ಬಳಿಯಲ್ಲಿದ್ದಂಥದ್ದು ಒಟ್ಟು 18 ಶಾಸಕರು, 18 ವೋಟ್ ಇತ್ತು ಅವರ ಬಳಿಯಲ್ಲಿ. JDSಗೆ ಬಿದ್ದಿರುವಂತಹ ವೋಟು ಕೇವಲ 14 ಮಾತ್ರ. ಸದ್ಯಕ್ಕೆ ಕುಮಾರಸ್ವಾಮಿಯವರ ಬುಟ್ಟಿಯಲ್ಲಿರುವಂತಹ ಅವರ ಮೇಲೆ ವಿಶ್ವಾಸ ಇಟ್ಟಿರುವ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿರುವ ಶಾಸಕರ ಬಲ ಇರುವುದು 14 ಮಾತ್ರ. JDSನ 4 ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಅನುಮಾನಗಳು ಬೇರೆ ಬೇರೆಯವರ ಮೇಲೆ ಹೋಗ್ತಾ ಇದೆ. ಆದರೆ ಅಧಿಕೃತವಾಗಿ ಈಗ ಯಾರ ಸ್ಥಾನ ಎಷ್ಟು ಅನ್ನೋದು ಗೊತ್ತಾಗ್ತಿದೆ. ಕಾಂಗ್ರೆಸ್ಗೆ 5 ಅಭ್ಯರ್ಥಿಗಳ ನಿಲ್ಲಿಸಿದಾಗ ಹೇಗೆ ಇವರ 5ನೇ ಅಭ್ಯರ್ಥಿಯ ಗೆಲುವು ಅಂತ ಹೇಳುವಂಥ ಚರ್ಚೆಗಳಿದ್ವು. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ತಾರೆ ಅನ್ನುವಂಥದ್ದು ಬಹುತೇಕ ಫೈನಲ್ ಆಗಿತ್ತು. ಯಾಕೆಂದರೆ ಅವರ ಬಳಿಯಲ್ಲೂ ಕೂಡ ಅಧಿಕೃತವಾಗಿ 24 ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ಗಳು ಇದ್ವು. ಇನ್ ಕೇಸ್ ತಮ್ಮ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಮತ ಹಾಕಿಸ್ಕೊಂಡ್ರು ಕೂಡ. ಆದರೆ ಬಿಜೆಪಿ ಮತ್ತು JDS ನಾಯಕರಿಗೆ ಅವರ ಪಕ್ಷದ ಶಾಸಕರು ಈ ಮಟ್ಟಿಗೆ ಅಡ್ಡ ಮತದಾನ ಮಾಡ್ತಾರೆ ಅನ್ನುವಂತಹ ಯಾವುದೇ ಲೆಕ್ಕಾಚಾರ ಇರಲಿಲ್ಲ. JDSನವರು ಪಾಪ ತಮ್ಮೆಲ್ಲ ಶಾಸಕರುಗಳನ್ನು ಹೋಟೆಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಗೆದ್ದ ಖುಷಿಯಲ್ಲಿ ಇವತ್ತೀಗ ಕಾಂಗ್ರೆಸ್ನವರು ಮಾತನಾಡಿದರೆ ಕ್ರಾಸ್ ವೋಟಿಂಗ್ ಆಗಿರುವಂತಹ ಸಿಟ್ಟು ಬಿಜೆಪಿಯವರ ಮಾತುಗಳಲ್ಲಿ ಎದ್ದು ಕಾಣ್ತಾ ಇತ್ತು. Today is a great day in the history of Karnataka. Congress party has polled and its candidates have polled 11 votes more. So 135 plus 1 plus 2, 138. But Congress party has got the support of 151 legislators. That is 13 more. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ. ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೀಗೆ ಗೆದ್ದ ಖುಷಿಯಲ್ಲಿ ರಾರಾಜಿಸ್ತಾ ಇದೆ. ಆದರೆ ಬಿಜೆಪಿ JDSನಲ್ಲಿ ಅಡ್ಡ ಮತದಾನದ ಸಿಟ್ಟು ಸ್ಫೋಟಗೊಳ್ತಾ ಇದೆ. ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ಗೆ ಮತ ಹಾಕಿರ್ತಕ್ಕಂತಹ ಶಾಸಕರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಶಿಸ್ತು ಕ್ರಮ ಜರುಗಿಸುವುದು ಗ್ಯಾರಂಟಿ ಅಂತ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ನಮ್ಮ 3 ವೋಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನ ನಾವು ತೆಗೆದುಕೊಳ್ತೀರಿ.
ಈಗ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋ ಅಂಥದ್ದು ಖುಷಿ ತಂದಿದೆ. ಸೊ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಲಿಂಗರಾಜ್ ಪಾಟೀಲ್ ಅವ್ರಿಗೆ 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತೆ ರಘು ಕೌಟಿಲ್ಯ ಅವರು ಕೊಟ್ಟಂತ 30 ಓಟ್ಗಳಲ್ಲಿ 1 ಓಟು ಅಸಿಂಧು ಆಗಿದೆ. ಸೊ ಇಷ್ಟು ಮಾತ್ರ ನಮ್ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಬಿಜೆಪಿಯವರಷ್ಟೇ ಅಲ್ಲ, ಜೆಡಿಎಸ್ನಲ್ಲೂ ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚುವ ಕೆಲಸ ಈಗ ಶುರುವಾಗ್ತಾ ಇದೆ. ಜೆಡಿಎಸ್ ರಾಜ್ಯ ನಾಯಕರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷೆಗೂ ಮೀರಿದಂತಹ ಒಂದು ಯಶಸ್ಸು ಸಿಕ್ಕಿದೆ. ಪ್ರತಿಪಕ್ಷಗಳ ಶಾಸಕರು ಕೂಡ ಆಡಳಿತದ ಪಕ್ಷದ ಕಡೆಗೆ ತಮ್ಮ ವೋಟ್ ಮೂಲಕ ಬೆಂಬಲವನ್ನು ಕೊಟ್ಟುಬಿಟ್ಟಿದ್ದಾರೆ. ಪ್ರತಿಪಕ್ಷದವರು ಕಾಂಗ್ರೆಸ್ಗೆ ಪ್ರತಿಪಕ್ಷದ ಶಾಸಕರುಗಳಿಗೆ ಕಾಂಗ್ರೆಸ್ನವರು ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪ ಸಹಜವಾಗಿ ಈಗ ಬರುತ್ತೆ. ಆದರೆ ಈ ಆಮಿಷಕ್ಕೆ ಬಲಿಯಾಗುವ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಹಾಗಾದರೆ ಯಾರು, ಯಾವ ಕಾರಣಕ್ಕಾಗಿ ಅವರಿಗೆ ತಮ್ಮ ಪಕ್ಷದ ನಾಯಕತ್ವದ ಮೇಲೆ ಸಿಟ್ಟಿತ್ತು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿ ಬಂದದ್ದು. ಇನ್ನು ಇಡೀ ಜಗತ್ತಿಗೆ ಆರ್ಥಿಕ ಪೆಟ್ಟನ್ನು ಕೊಡ್ತಾ ಇದ್ದ ಇರಾನ್ ಮತ್ತು ಅಮೆರಿಕ ನಡುವಿನ ಭೀಕರ ಯುದ್ಧ ಇವತ್ತಿಗೆ ಅಧಿಕೃತವಾಗಿ ಕೊನೆಗೊಂಡಿದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೆದ 111 ದಿನಗಳ ಯುದ್ಧಕ್ಕೆ ತೆರೆ ಎಳೆಯಲಾಗಿದೆ. G7 ಶೃಂಗಸಭೆ ಮುಗಿದ ಬೆನ್ನಲ್ಲೇ ಫ್ರಾನ್ಸ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 14 ಅಂಶಗಳ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ತಾರ್ಕಿಕ ಅಂತ್ಯ ಬಿದ್ದಿದೆ. ಇರಾನ್ ಮತ್ತು ಅಮೆರಿಕ ರಾಷ್ಟ್ರಗಳು ಶಾಂತಿ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿಯನ್ನು ಹಾಕಿವೆ. ಫ್ರಾನ್ಸ್ ದೇಶದ ವರ್ಸೈಲ್ ಅರಮನೆಯಲ್ಲಿ ನಡೆದಂತಹ ಔತಣಕೂಟದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದರು. ಫ್ರೆಂಚ್ ಅಧ್ಯಕ್ಷ ಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿದ್ದ ಭೋಜನಕೂಟದಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಲಾಯಿತು. ಬರೋಬ್ಬರಿ 111 ದಿನಗಳ ಶಾಂತಿ ಒಪ್ಪಂದಕ್ಕೆ ಟ್ರಂಪ್ ಸಹಿ ಹಾಕ್ತಾ ಇದ್ದಂತೆ ಔತಣಕೂಟದಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದಾರೆ. ಫ್ರಾನ್ಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನು ಇರಾನ್ ಖಚಿತಪಡಿಸಿದೆ. ಇಸ್ಲಾಮಿಕ್ ಗಣರಾಜ್ಯದ ಅಧ್ಯಕ್ಷ ಮಸೌದ್ ಪೆಜಿಶ್ಕಿಯಾನ್ ಟ್ರಂಪ್ ಸಹಿ ಮಾಡಿದ ದಾಖಲೆಯನ್ನು ಬಹಿರಂಗಪಡಿಸಿದ್ದಾರೆ. ಜೊತೆಗೆ ಎಕ್ಸ್ ಖಾತೆಯಲ್ಲೂ ಕೂಡ ಖಚಿತಪಡಿಸಿದ್ದಾರೆ. ಪರಸ್ಪರ ಗೌರವದ ನೆರಳಿನಲ್ಲಿ ಶಾಂತಿ ಸಾಕಾರಗೊಳ್ಳುತ್ತದೆ. ಇರಾನ್ ತನ್ನ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲಿದೆ. ಜಾಗತಿಕ ಶಾಂತಿಗೆ ಹಾಗೂ ಪ್ರಗತಿ ಮತ್ತು ಪ್ರಾದೇಶಿಕ ಸಹಕಾರಕ್ಕೆ ಯಾವಾಗಲೂ ಬದ್ಧವಾಗಿದೆ ಅಂತ ಪೆಜಿಶ್ಕಿಯಾನ್ ಸಂದೇಶವನ್ನು ರವಾನಿಸಿದೆ. ಇನ್ನು ಇರಾನ್ ಅಮೆರಿಕ ಮಧ್ಯೆ ಶಾಂತಿ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಮೀಡಿಯೇಟರ್ ಆಗಿ ಸಹಿ ಕೂಡ ಹಾಕಿದ್ದಾರೆ. ಅಮೆರಿಕ ಇರಾನ್ ಶಾಂತಿ ಒಪ್ಪಂದದ ಪತ್ರದಲ್ಲಿ ಒಟ್ಟು 14 ಅಂಶಗಳನ್ನು ಇರಾನ್ ಅಮೆರಿಕ ಉಲ್ಲೇಖ ಮಾಡಿ ಸಹಿ ಹಾಕಿದೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಕಾರಣವಾದ 14 ಅಂಶಗಳು ಯಾವುದು ಅನ್ನೋದನ್ನು ನಾವು ಗಮನಿಸಬೇಕು. ಇರಾನ್, ಲೆಬನಾನ್ ಸೇರಿದಂತೆ ಕೊಲ್ಲಿಯಲ್ಲಿ ಶಾಶ್ವತವಾಗಿ ಯುದ್ಧ ಅಂತ್ಯ ಹಾಡಲು ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಇಂದಿನಿಂದಲೇ ಇರಾನ್ ಜಾಗತಿಕವಾಗಿ ತೈಲ ರಫ್ತು ಆರಂಭಿಸಲು ಅಮೆರಿಕ ಒಪ್ಪಿಕೊಂಡಿದೆ. ಮುಂದಿನ 60 ದಿನ ಹಾರ್ಮುಜ್ ಜಲಮಾರ್ಗಕ್ಕೆ ಶುಲ್ಕ ಹಾಕುವಂತಿಲ್ಲ. ಅಮೆರಿಕ ಹಾಕಿರುವಂತಹ ಷರತ್ತನ್ನು ಇರಾನ್ ಒಪ್ಪಿಕೊಂಡಿದೆ. ಇರಾನ್ ಮರು ನಿರ್ಮಾಣಕ್ಕೆ ಅಮೆರಿಕ ಮತ್ತು ಇತರೆ ಅರಬ್ ರಾಷ್ಟ್ರಗಳು $300 ಬಿಲಿಯನ್ ಆರ್ಥಿಕ ನೆರವನ್ನು ನೀಡಲಿವೆ. ಇರಾನ್ ಇನ್ನು ಮುಂದೆ ಪರಮಾಣು ಶಸ್ತ್ರಾಸ್ತ್ರವನ್ನು ಖರೀದಿಸುವುದಿಲ್ಲ, ಪರಮಾಣು ಅಭಿವೃದ್ಧಿಯನ್ನು ಕೂಡ ಮಾಡುವುದಿಲ್ಲ ಅಂತ ಒಪ್ಪಿಕೊಂಡಿದೆ. ಇರಾನ್ ಹತ್ರ ಈಗಿರುವ ಪುಷ್ಟೀಕರಿಸಿದ ಯುರೇನಿಯಂ ವಿಲೇವಾರಿ ಮಾಡೋದಕ್ಕೆ ಅಮೆರಿಕ ಮತ್ತು ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಇರಾನ್ ಮೇಲೆ ಅಮೆರಿಕ ಹಾಕಿದ್ದ ನಿರ್ಬಂಧಗಳನ್ನೆಲ್ಲ ಶೀಘ್ರದಲ್ಲೇ ತೆರವು ಮಾಡುವ ಸಹಿಯನ್ನು ಹಾಕಲಾಗಿದೆ. ಈಗ ಆಗಿರುವ ಒಪ್ಪಂದಗಳಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅಂತಿಮ ಒಪ್ಪಂದದಲ್ಲಿ ಅದನ್ನು ಸೇರಿಸಿಕೊಳ್ಳೋದಕ್ಕೆ 60 ದಿನ ಟೈಮ್ ಫಿಕ್ಸ್ ಮಾಡಿಕೊಳ್ಳಲಾಗಿದೆ. ಅಮೆರಿಕಾದವರು ಇರಾನ್ ಸಾರ್ವಭೌಮತ್ವವನ್ನು ಗೌರವಿಸಬೇಕು, ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಬೇಕು, ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಇರಬಾರದು ಅನ್ನುವಂತಹ ಷರತ್ತನ್ನು ಅಮೆರಿಕ ಒಪ್ಪಿಕೊಂಡಿದೆ. 30 ದಿನಗಳಲ್ಲಿ ಇರಾನ್ ಮೇಲಿನ ಅಮೆರಿಕ ಹಾಕಿರುವ ಮಿಲಿಟರಿ ನೌಕಾ ದಿಗ್ಬಂಧನವನ್ನು ತೆರವು ಮಾಡೋದಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ. ಹಾರ್ಮುಜ್ನಲ್ಲಿರುವ ಜಲಬಾಂಬ್ಗಳನ್ನು ಇರಾನ್ 30 ದಿನಗಳಲ್ಲಿ ತೆರವು ಮಾಡಬೇಕು ಅನ್ನುವ ಅಮೆರಿಕದ ಷರತ್ತಿಗೆ ಇರಾನ್ ಸಮ್ಮತಿಯನ್ನು ಸೂಚಿಸಿದೆ. ಪರಮಾಣು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ. ಇರಾನ್ ವಿದೇಶಿ ಆಸ್ತಿಗಳ ಮೇಲಿನ ನಿರ್ಬಂಧಗಳನ್ನು ತೆರವುಗೊಳಿಸೋದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಸಮಗ್ರ ಶಾಂತಿ ಕಾಯ್ದುಕೊಳ್ಳಲು ಅಮೆರಿಕ ಮತ್ತು ಇರಾನ್ ಜಂಟಿಯಾಗಿ
ಸಹಿ ಹಾಕಿವೆ. ಅಮೆರಿಕ ಇರಾನ್ ಮಧ್ಯೆ ಮಾತ್ರ ಈ ಶಾಂತಿ ಒಪ್ಪಂದ ಆಗಿದೆ. ಆದರೆ ಇಸ್ರೇಲ್ ಈ ಒಪ್ಪಂದಕ್ಕೆ ಇನ್ನೂ ಓಕೆ ಅಂದಿಲ್ಲ. ಅಮೆರಿಕ ಅಧ್ಯಕ್ಷರ ಮೇಲೂ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸಿಟ್ಟಾಗಿದ್ದಾರೆ. ಇರಾನ್ ಬೆಂಬಲಿತ ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಇದರಿಂದ ಸಿಟ್ಟಿಗೆದ್ದಿರುವ ಇರಾನ್ ಅಮೆರಿಕಗೆ ಹೊಸ ಸಂದೇಶ ಕಳಿಸಿದೆ. ಇಸ್ರೇಲ್ನವರು ಒಪ್ಪಂದವನ್ನು ಗೌರವಿಸುವಂತೆ ಮಾಡುವುದು ಅಮೆರಿಕದ ಜವಾಬ್ದಾರಿ. ಮತ್ತೆ ಲೆಬನಾನ್ ಮೇಲೆ ದಾಳಿ ಮುಂದುವರೆದರೆ ಒಪ್ಪಂದ ಉಲ್ಲಂಘನೆಯಾಗುತ್ತೆ ಅಂತ ಇರಾನ್ ಆರ್ಮಿ ಹೇಳಿದೆ. ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದ ಆಗ್ತಾ ಇದ್ದಂತೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಣನೀಯವಾಗಿ ಇಳಿಕೆಯಾಗಿದೆ. $107ರಿಂದ $112ಗೆ ಹೋಗಿದ್ದಂತಹ ಬ್ಯಾರೆಲ್ ಕಚ್ಚಾ ತೈಲದ ದರ ಇವತ್ತು $78ಗೆ ಇಳಿಕೆಯಾಗಿದೆ. ನಾಳೆಯಿಂದ ಕಚ್ಚಾ ತೈಲ ಬೆಲೆ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ. ಆದರೆ ಭಾರತ ಸೇರಿದಂತೆ ಯಾವ ದೇಶದಲ್ಲೂ ಸದ್ಯಕ್ಕೆ ಪೆಟ್ರೋಲ್, ಡೀಸೆಲ್, LPG ದರದ ಬೆಲೆಗಳಲ್ಲಿ ಇಳಿಕೆ ಆಗುವುದಿಲ್ಲ. ಈಗಾಗಲೇ ನಷ್ಟ ಆಗಿರುವ ನಷ್ಟವನ್ನು ಸರಿದೂಗಿಸಿಕೊಳ್ಳುವವರೆಗೂ ತೈಲ ಬೆಲೆಯನ್ನು ಇಳಿಕೆ ಮಾಡಿಸೋದಕ್ಕೆ ಹೋಗುವುದಿಲ್ಲ. ಹಾಗೆಯೇ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಪಡಿಬೇಕಾದ ಅನಿವಾರ್ಯತೆಯನ್ನು ತಮಿಳುನಾಡು ಸೃಷ್ಟಿಸ್ತಾ ಇದೆ. ಮೇಕೆದಾಟು ಯೋಜನೆಗೆ ಅದು ಕರ್ನಾಟಕದ ಹಕ್ಕು. ಆದರೆ ಸಿಎಂ ವಿಜಯ್ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ಮೇಕೆದಾಟು ಯೋಜನೆ ಹಾಗೂ ಕಾವೇರಿ ನಮ್ಮದು, ನಮ್ಮ ನೀರು, ನಮ್ಮ ಭೂಮಿ, ನಮ್ಮ ಯೋಜನೆ ನಮ್ಮದೇದು. ಆದರೂ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಲಾಭ ಜಾಸ್ತಿ ಆಗುತ್ತೆ. ಇದೆಲ್ಲ ಗೊತ್ತಿದ್ರು ತಮಿಳುನಾಡಿನ ರಾಜಕಾರಣಿಗಳು ಕಿತಾಪತಿ ಮಾಡ್ತಾ ಇದ್ರು. ಇಷ್ಟು ದಿನ DMK, ಅಣ್ಣಾ DMK ಸರ್ಕಾರದವರು ರಾಜಕೀಯದ ಲಾಭಕ್ಕಾಗಿ ವಿರೋಧ ಮಾಡ್ತಾ ಇದ್ರು. ಈಗ ವಿಜಯ್ ನೇತೃತ್ವದ ಸರ್ಕಾರವು ಕೂಡ ಅದೇ ರಾಜಕೀಯವನ್ನು ಮುಂದುವರಿಸಿದೆ. ತಮಿಳುನಾಡಿಗೆ ಕರ್ನಾಟಕ ಸರಿಯಾಗಿ ಕಾವೇರಿ ನೀರು ಕೊಡ್ತಾ ಇಲ್ವಂತೆ. ಇದರ ಜೊತೆಗೆ ಮೇಕೆದಾಟು ಯೋಜನೆಗೂ ಕೈ ಹಾಕಿದೆ. ಆದರೆ ತಮಿಳುನಾಡು ಸರ್ಕಾರ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ವಿಜಯ್ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಯೋಜನೆಯ ವಿರುದ್ಧ ಕಾನೂನು ಹೋರಾಟ ನಡೆಸ್ತೀವಿ ಅಂತ ವಿಜಯ್ ಸರ್ಕಾರ ಹೇಳಿದೆ. ತಮಿಳುನಾಡಿನ ವಿಧಾನಮಂಡಲ ಅಧಿವೇಶನದಲ್ಲಿ ಗವರ್ನರ್ ಅವರ ಭಾಷಣದಲ್ಲೇ ಈ ಹೇಳಿಕೆಯನ್ನು ಕೊಡಿಸಿದ್ದಾರೆ. Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood will be severely affected. This government is taking necessary legal measures to halt this and to get water for Tamil Nadu at the right time. ತಮಿಳುನಾಡು ಅಧಿವೇಶನದಲ್ಲಿ ಗವರ್ನರ್ ಅವರ ಭಾಷಣದಲ್ಲಿ ಈ ಹೇಳಿಕೆಯನ್ನು ವಿಜಯ್ ಸರ್ಕಾರ ಉಲ್ಲೇಖ ಮಾಡಿಸಿದೆ. ಇದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡು ಸರ್ಕಾರದ ಜೊತೆಗೆ ಮಾತುಕತೆಗೆ ನಾವು ರೆಡಿ ಇದ್ದೀವಿ. ಎರಡೂ ರಾಜ್ಯದ ಜನರಿಗೂ ಕಾವೇರಿ ನೀರು ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ನಲ್ಲೂ ಅವರಿಗೆ ಈಗಾಗಲೇ ಹಿನ್ನಡೆ ಆಗಿದೆ ಅಂತ ಹೇಳಿದ್ದಾರೆ. Mekedad is not close to my heart. It is the heart of entire South India. Mekedad is a project which helped Tamil Nadu more than Karnataka. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಅವರು ರಾಜಕೀಯವಾಗಿ ಅವರ ಸರ್ವೈವಲ್ಗೆ ಅವರ ಧ್ವನಿ ಎತ್ತಬೇಕು. ಎಲ್ಲ ಪಾರ್ಟಿಯವರು ಅದಕ್ಕೆಲ್ಲ ಒಟ್ಟಿಗೆ ಸೇರಿ ಅವ್ರು ಮಾಡ್ತಾರೆ. ಅವ್ರ ವಾದ ಎಲ್ಲ ಮಾಡಾಗಿತ್ತಲ್ಲ. ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಅದು ತ್ರೀ ಮೆಂಬರ್ ಜಡ್ಜ್ಮೆಂಟು ಬಂದ ಮೇಲೆ ಇನ್ನೇನು ಮಾಡೋಕ್ಕಾಗ್ತದೆ? ಈಗ ನಮಗೆ 177 TMC ಬಿಡಬೇಕು ಅಂತ ಹೇಳಿದ ಮೇಲೆ ನಾವು ಒಪ್ಕೊಳ್ಳಿಲ್ವಾ? ಇನ್ನು ಮೇಕೆದಾಟು ಯೋಜನೆಗೆ ವಿಜಯ್ ಸರ್ಕಾರ ವಿರೋಧಿಸೋದಕ್ಕೆ ಬಹಳ ಮುಖ್ಯ ಕಾರಣ ಮೈತ್ರಿ ಸರ್ಕಾರ. ಕಾಂಗ್ರೆಸ್ ಬೆಂಬಲ ಸಿಕ್ಕಿದ್ರೂ ವಿಜಯ್ ಸರ್ಕಾರ DMK ಕೊಟ್ಟಿರುವಂತಹ ಬೆಂಬಲದ ಹಂಗಿನಲ್ಲಿದೆ. ಹೀಗಾಗಿ ವಿಜಯ್ ಕೂಡ ಕಾವೇರಿ ವಿಷಯವನ್ನು ಅಸ್ತ್ರ ಮಾಡ್ಕೊಂಡಿದ್ದಾರೆ. ವಿಜಯ್ ಸರ್ಕಾರದ ಜೊತೆಗೆ ಸಿಎಂ DK ಶಿವಕುಮಾರ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ವಿಜಯ್ ಸರ್ಕಾರ ಮಾತುಕತೆಗಳಿಗೆಲ್ಲ ಬಗ್ಗುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಇನ್ನು TMCಯ 22 ಸಂಸದರು ಈಗಾಗಲೇ ಪಕ್ಷ ಬಿಟ್ಟು ಮೋದಿ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದಾರೆ. NDA ಸರ್ಕಾರಕ್ಕೆ ಜೈ ಅಂತ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭೆ ಸದಸ್ಯರು BJPಯನ್ನು ಸೇರಿಕೊಂಡಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹಾಗೂ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷವು ಕೂಡ ಇಬ್ಬಾಗ ಆಗಬಹುದು ಅಂತ ಹೇಳಲಾಗ್ತಾ ಇದೆ.
ಉದ್ಧವ್ ಠಾಕ್ರೆ ಬಣದ 6 ಜನ ಸಂಸದರು ಮತ್ತು ಏಕನಾಥ್ ಶಿಂದೆ ಬಣದ ಜೊತೆಗೆ ಅವರು ಸೇರಿಕೊಂಡಿದ್ದಾರೆ. ಕೇಂದ್ರದಲ್ಲಿ ಮೋದಿ ನೇತೃತ್ವದ NDA ಸರ್ಕಾರವನ್ನು ಬೆಂಬಲಿಸುವುದಕ್ಕೆ ತೀರ್ಮಾನಿಸಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಇವತ್ತು ಶಿವಸೇನೆ UBTಯ ಪಕ್ಷದಿಂದ ಸಂಸದರ ಸಭೆಯನ್ನು ಕರೆಯಲಾಗಿತ್ತು. ಆದರೆ 6 ಸಂಸದರು ಸಭೆಗೆ ಬರದೆ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಕೈಕೊಟ್ಟ 6 ಸಂಸದರಿಗೆ ಕೇಂದ್ರ ಗೃಹ ಸಚಿವಾಲಯದಿಂದ ಭದ್ರತೆ ನೀಡಲಾಗಿದೆ. ಇನ್ನೊಂದು ಕಡೆ 6 ಸಂಸದರಿಗೆ ಶಿವಸೇನೆ ಉದ್ಧವ್ ಬಣ ನೋಟಿಸ್ ಕೊಟ್ಟಿದ್ರೆ ಬೆಂಬಲಿಗರ ಪ್ರತಿಭಟನೆಗಳು ಜೋರಾಗಿವೆ. ಇನ್ನೊಂದು ಕಡೆ ಬಂಡೆದ್ದವರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮರಾಠವಾಡದ ಪ್ರಭಾವಿ ನಾಯಕ ಓಂರಾಜೆ ನಿಂಬಾಳ್ಕರ್, ಮುಂಬೈ ಈಶಾನ್ಯ ಕ್ಷೇತ್ರದಿಂದ 2 ಬಾರಿ ಸಂಸದರಾಗಿರುವ ಸಂಜಯ್ ದಿನಾ ಪಾಟೀಲ್, ಪರ್ಬಣಿ ಲೋಕಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಗೆದ್ದಿರುವ ಸಂಜಯ್ ಜಾಧವ್, ವಿದರ್ಭ ಪ್ರದೇಶದ ಪ್ರಮುಖ ನಾಯಕರಾಗಿರುವ ಸಂಜಯ್ ದೇಶ್ಮುಖ್, ನಾಂದೇಡ್ ಮತ್ತು ಹಿಂಗೋಲಿ ಭಾಗದಲ್ಲಿ ಬಲವಾದ ಹಿಡಿತ ಹೊಂದಿರುವ ನಾಗೇಶ್ ಪಾಟೀಲ್, ಪರಿಶಿಷ್ಟ ಜಾತಿಗೆ ಮೀಸಲಾದ ಶಿರಡಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಾಹೇಬ್ ವಾಕ್ಚೌರೆ NDA ಸರ್ಕಾರಕ್ಕೆ ಈಗ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾಸು ಕೊಟ್ಟು ಎಲ್ಲರನ್ನು ಖರೀದಿಸಿದ್ದಾರೆ ಅನ್ನುವಂಥದ್ದು ಉದ್ಧವ್ ಠಾಕ್ರೆ ನಿಷ್ಠಾವಂತರ ನೇರ ಆರೋಪ. टाइगर मत बोलना, क्योंकि टाइगर एक ऐसा एनिमल होता है जो आगे से आमने सामने वहां पे लड़ाई करता है. इसको आप ऑपरेशन बाजार डेफिनेटली कह सकते हो. जो वेस्ट बंगाल में सांसद को फोड़ा गया उसकी कीमत करीबन 50 करोड़ के आसपास पर सांसद थी और वो करप्शन चार्जेस निकालेंगे, कुछ नहीं होगा ऐसे बोला गया. और जो महाराष्ट्र में रेट कार्ड है वो करीबन 85 करोड़ रुपीस का है. गद्दारी करे और भगवान का आशीर्वाद ले. जहाँ जाना है वहाँ जाने दे. डर डर के वो भागते रहेंगे, घूमते रहेंगे. सबके घर की सिक्योरिटी बढ़ा दी है. जहाँ जहाँ उनकी प्रॉपर्टी है और कल वापस 5-5 करोड़ मिले हैं तो वो पैसे को भी सिक्योरिटी दी है लगता है मुझे. ಬರೀ ಮಹಾರಾಷ್ಟ್ರದಲ್ಲಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷವು ಕೂಡ ವಿಭಜನೆ ಆಗ್ತಾ ಇದೆ. ಈಗಾಗಲೇ ಸಮಾಜವಾದಿ ಪಕ್ಷದ ಸಂಸದ ರಾಮ್ ಗೋಪಾಲ್ ಯಾದವ್ ಪಕ್ಷ ವಿಭಜನೆಯ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲಿ ಅಧಿಕೃತವಾಗಿ ಬೆಂಬಲವನ್ನು ಘೋಷಿಸಬಹುದು ಅಂತ ಹೇಳಲಾಗಿದೆ. ಇನ್ನು ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಪರ ವಿರೋಧ ಚರ್ಚೆ ಜೋರಾಗಿದೆ. ಟೌನ್ಶಿಪ್ ವಿರುದ್ಧದ ರೈತರ ಹೋರಾಟಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರ ಬೆಂಬಲ ಸಿಕ್ಕಿದೆ. ಇವತ್ತು ಭೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಿರುವ ಉತ್ತರ ಕರ್ನಾಟಕ ಭಾಗದ ರೈತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಯೋಜನೆ ಕೈಬಿಡದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾವು ಬೆಳೆಗಾರರ ಸಂಕಷ್ಟಕ್ಕೆ ನೆರವಾಗುವಂತೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಸೇರಿದಂತೆ ಹಲವು ಭಾಗದ ರೈತರು ಕಂಗಾಲಾಗಿದ್ದು ಸೂಕ್ತ ಪರಿಹಾರ ಒದಗಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣವು ಜೂನ್ 20ರಂದು ಬಿಡುಗಡೆಯಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ತಾರಕೇಶ್ವರದಲ್ಲಿ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದು 9.44 ಕೋಟಿಗೂ ಅಧಿಕ ರೈತರ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆಯಾಗಲಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಕ್ತಿದೆ ಅಂತ ಸಂಧ್ಯಾ ನಾಗರಾಜ್ ಆರೋಪವನ್ನು ಮಾಡಿದ್ರು. ಈ ಸಂಬಂಧ ಸಂಧ್ಯಾ ವಿರುದ್ಧ ಪರಪ್ಪನಗ್ರಹಾರ ಪೊಲೀಸರು NCR ದಾಖಲಿಸಿದ್ದಾರೆ. ಇದರ ಮಧ್ಯೆ ನನ್ನ ಆರೋಪಕ್ಕೆ ಈಗಲೂ ಬದ್ಧ, ಬೇರೆ ಆರೋಪಿಗಳಿಗೆ ಸಿಗದ ಸೌಲಭ್ಯ ಪವಿತ್ರ ಗೌಡಗೆ ಸಿಗ್ತಾ ಇದೆ ಅಂತ ಸಂಧ್ಯಾ ನಾಗರಾಜ್ ಹೇಳಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ಮಹಿಳೆಯನ್ನ ಪ್ರಿಯಕರನ್ನೇ ಕೊಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬಂಟಬೂರಿ ಗ್ರಾಮದ ಗಂಗವ್ವ ಕೊಲೆಯಾದಂತಹ ಮಹಿಳೆ ಬೇರೆ ಮದುವೆ ಆಗಲು ಹೊರಟಿದ್ದನ್ನ ಪ್ರಶ್ನಿಸಿ ಪ್ರಿಯಕರ ಬಸವರಾಜ್ ಪ್ರೇಯಸಿ ಗಂಗವ್ವಳನ್ನ ಹತ್ಯೆ ಮಾಡಿದ್ದಾನೆ. CCTV ದೃಶ್ಯಗಳನ್ನು ಆಧರಿಸಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಧಾರವಾಡದಲ್ಲಿ 2ನೇ ಮಹಡಿಯಿಂದ ಬಿದ್ದು 10 ವರ್ಷದ ವಿದ್ಯಾರ್ಥಿ ಸಾವಿಗೀಡಾಗಿದ್ದಾನೆ. ವಿದ್ಯಾಜ್ಯೋತಿ ಸಂಸ್ಥೆಯಲ್ಲಿ ಓದಲು ಮೃತ ಬಾಲಕ ಆಕಾಶ್ ನೀಲಣ್ಣವರ್ಗೆ ಇಷ್ಟ ಇರಲಿಲ್ಲವಂತೆ. ಪೋಷಕರಿಗೆ ಫೋನ್ ಮಾಡಿಕೊಡುವಂತೆ ಸಂಸ್ಥೆ ಮುಖ್ಯಸ್ಥ BS ಕುರುಬರ್ಗೆ ಮನವಿ ಮಾಡಿದ್ದ, ಆದರೆ ನಿರಾಕರಿಸಿದ್ದರಿಂದ ನೊಂದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಐತಿಹಾಸಿಕ ಮಹಿಷಿ ಉತ್ತರಾಧಿ ಮಠದಲ್ಲಿ ಚಿನ್ನದ ಹಲಗಾರತಿಗಳು ನಾಪತ್ತೆಯಾಗಿವೆ. 750 ಗ್ರಾಂ ತೂಕದ 15 ಚಿನ್ನದ ಹಲಗಾರತಿಗಳು ಕಳ್ಳತನ ಆಗಿವೆ. ಇದೇ ಮಠದಲ್ಲಿ ಕಳೆದ ವರ್ಷ ಏಪ್ರಿಲ್ನಲ್ಲಿ ಕಳ್ಳತನ ನಡೆದಿತ್ತು.
ಬಾಗಲಕೋಟೆಯಲ್ಲಿ ಬಿಟಿಡಿಎ ಅಧಿಕಾರಿಗೆ ರೈತ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತರು ಅಲರ್ಟ್ ಆಗಿದ್ದಾರೆ. ನ್ಯೂಸ್ 18 ವರದಿ ಉಲ್ಲೇಖಿಸಿ ರೈತನ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸೋಮೋಟೋ ಕೇಸ್ ದಾಖಲಿಸಿದ್ದಾರೆ. ಈ ಬಗ್ಗೆ ಪೂರಕ ದಾಖಲೆಗಳನ್ನು ಸಲ್ಲಿಸುವಂತೆಯೂ ಸೂಚನೆ ನೀಡಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡುವಂತೆ ಹುಬ್ಬಳ್ಳಿಯಲ್ಲಿ ಅವರ ಅಭಿಮಾನಿಗಳು ಸ್ವಾಭಿಮಾನಿ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೂ ಮೆರವಣಿಗೆಯನ್ನು ನಡೆಸಿ ಪ್ರಸಾದ್ ಅಬ್ಬಯ್ಯರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಜೂನ್ 21ರಂದು ಪಶ್ಚಿಮ ಬಂಗಾಳದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಪ್ರಧಾನಮಂತ್ರಿ ಮೋದಿ ಅವರು ಚಾಲನೆ ನೀಡಲಿದ್ದಾರೆ. ಹೀಗಾಗಿ ಕೋಲ್ಕತ್ತಾದ ರೆಡ್ ರೋಡ್ ಅನ್ನು ವಾರಗಟ್ಟಲೆ ಮುಚ್ಚಲಾಗಿದೆ. ಈ ಬಗ್ಗೆ ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರವನ್ನು ಪ್ರಶ್ನಿಸಿರುವ ಕೋಲ್ಕತ್ತಾ ಹೈಕೋರ್ಟ್ ಜನರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡುವಂತೆ ಪೊಲೀಸರಿಗೆ ನಿರ್ದೇಶನ ನೀಡಿದೆ. ನಾಯಕತ್ವದ ವಿವಾದ ಬಗೆಹರಿಯುವವರೆಗೆ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸುವಂತೆ ಎಚ್ಡಿಎಫ್ಸಿ ಬ್ಯಾಂಕ್ಗೆ ಟಿಎಂಸಿ ಮಾಜಿ ಖಜಾಂಚಿ ಒತ್ತಾಯ ಮಾಡಿದ್ದಾರೆ. ಎಲ್ಲಾ ಖಾತೆಗಳನ್ನು ಫ್ರೀಸ್ ಮಾಡಿ ಎಂದು ಮಾಜಿ ಖಜಾಂಚಿ ಅರೂಪ್ ಬಿಸ್ವಾಸ್ ಕೋಲ್ಕತ್ತಾದ ಎಚ್ಡಿಎಫ್ಸಿ ಬ್ಯಾಂಕ್ ಶಾಖೆಗೆ ಪತ್ರ ಬರೆದಿದ್ದು ಡೆಬಿಟ್ ವಹಿವಾಟುಗಳನ್ನು ಮತ್ತು ಪಕ್ಷದ ಖಾತೆಗಳನ್ನು ನಿಲ್ಲಿಸುವಂತೆ ಕೋರಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಮಮತಾಗೆ ನಿಯೋಜಿಸಲಾಗಿದ್ದ ಭದ್ರತಾ ಸಿಬ್ಬಂದಿಯನ್ನ ತೆಗೆದುಹಾಕಲಾಗಿದೆ ಎಂದು ಟಿಎಂಸಿ ಆರೋಪಿಸಿದೆ. ಅಲ್ಲದೆ ಬಿಜೆಪಿ ಸರ್ಕಾರದ ಈ ಕ್ರಮವು ರಾಜಕೀಯ ಪ್ರೇರಿತವಾಗಿದ್ದು ಅವರ ಸುರಕ್ಷತೆಗೆ ಅಪಾಯ ತಂದೊಡ್ಡಿದೆ ಅಂತ ಕಿಡಿಕಾರಿದೆ. ಹಿಮಾಚಲ ಪ್ರದೇಶದಲ್ಲಿ ಕಂದಕಕ್ಕೆ ಬೊಲೆರೋ ಬಿದ್ದು 7 ಮಂದಿ ಸಾವಿಗೀಡಾಗಿದ್ದಾರೆ. ಚಂಬಾ ಮಸ್ರೂಂಡ್ ರಸ್ತೆಯ ಛತ್ರಂಡ್ ಸಮೀಪದ ಬೊಲೆರೋ ವಾಹನ ನಿಯಂತ್ರಣ ತಪ್ಪಿ ಸುಮಾರು 500 ಮೀಟರ್ ಆಳದ ಕಂದಕಕ್ಕೆ ಉರುಳಿ ಈ ದುರಂತ ಸಂಭವಿಸಿದೆ. ಜೂನ್ 21ರಂದು ನಡೆಯಲಿರುವ ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ಗೆ ಕೇಂದ್ರ ಸರ್ಕಾರ ನಿಷೇಧ ಹೇರಿತ್ತು. ಈ ನಿರ್ಧಾರದ ಬಗ್ಗೆ ಕೇಂದ್ರ ಸರ್ಕಾರ ದೆಹಲಿ ಹೈಕೋರ್ಟ್ಗೂ ಕೂಡ ವರದಿಯನ್ನು ನೀಡಿದೆ. ನಕಲಿ ಪ್ರಶ್ನೆ ಪತ್ರಿಕೆ, ಡ್ರಗ್ಸ್ ಮಾರಾಟ, ದೇಶದ್ರೋಹಿ ಕೃತ್ಯಗಳಿಗೆ ಟೆಲಿಗ್ರಾಮ್ ಆಪ್ ಬಳಕೆ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಕಾರಣ ಕೊಟ್ಟಿದೆ. ನೀಟ್ ಪರೀಕ್ಷೆ ರದ್ದತಿಯಿಂದ ಮನನೊಂದಿದ್ದ 19 ವರ್ಷದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ವೈದ್ಯಕೀಯ ಸೀಟಿನ ಆಕಾಂಕ್ಷಿಯಾಗಿದ್ದ ಅನುಕೀರ್ತಿನ ಮೃತ ಯುವತಿ. ವಿಜಯ್ ಸರ್ಕಾರ ಇದರ ಬಗ್ಗೆ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಜುಲೈ 15ರಿಂದ ಈ ಒಪ್ಪಂದ ಜಾರಿಗೆ ಬರಲಿದೆ. ಈ ಒಪ್ಪಂದದಿಂದ ಯುಕೆ ಜಿಡಿಪಿ 4.8 ಬಿಲಿಯನ್ ಯೂರೋ ಹಾಗೂ ಭಾರತದ ಜಿಡಿಪಿ 5.1 ಬಿಲಿಯನ್ ಯೂರೋ ವೃದ್ಧಿಸುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಗ್ರೀಸ್ನಲ್ಲಿ ವರುಣಾರ್ಭಟ ಜೋರಾಗಿದೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ನಿಗ್ರಿಟಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆರೆಯಿಂದಾಗಿ ಅಲ್ಲಿನ ರಸ್ತೆಗಳು ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಳ್ತಾ ಇದ್ದು ಕಾರುಗಳು ಮುಳುಗಿ ಹೋಗಿವೆ. ಮತ್ತೊಂದು ಕಡೆ ಸ್ಪೇನ್ನಲ್ಲೂ ವರುಣ ಅಬ್ಬರಿಸ್ತಾ ಇದ್ದು ಭೀಕರ ಪ್ರವಾಹ ಸೃಷ್ಟಿಯಾಗಿದೆ.